ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಚೆನ್ನ ಮಸಾಲ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು 50 ಜನಕ್ಕೆ ಮಾಡ್ತಾ ಇದ್ದೀವಿ. ನೋಡಿ, ಎಣ್ಣೆ ಕಾಯ್ದಿದೆ, ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀವಿ ಅದಕ್ಕೆ. ನಂತರ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀವಿ. ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ಹಾಕ್ತಾ ಇದ್ದೀವಿ. ಒಂದು 50 ಜನಕ್ಕೆ ಚೆನ್ನ ಮಸಾಲ ಮಾಡಬೇಕಂದ್ರೆ ಒಂದು ಅರ್ಧ ಕೆ ಜಿ ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಾ ಇದೆ. ಸ್ವಲ್ಪ ಬಾಡಬೇಕು. ಸ್ವಲ್ಪ ಬಾಡಿದ್ಮೇಲೆ ನಾವು ನಂತರ ಮಸಾಲೆ ಐಟಮ್ಗಳನ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇದೆ ಮಸಾಲೆ ಐಟಮ್ಸು. ನೋಡಿ, ಲವಂಗ ಹಾಕ್ತಾ ಇದ್ದೀನಿ, ಸ್ವಲ್ಪ ಏಲಕ್ಕಿ ಒಂದು 10-12, ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ. ತಿರುಗಿಸ್ಕೊಳ್ಳೋಣ, ತಳ ಹಿಡಿಯುತ್ತೆ ಇಲ್ಲ ಅಂದರೆ. ಅನಾನಸ್ ಹೂವು ಹಾಕ್ತಾ ಇದ್ದೀನಿ, ಒಂದು 5-6 ಪೀಸು. ಚಕ್ಕೆ ಒಂದು 6-7 ಪೀಸು ಚಕ್ಕೆ ಹಾಕ್ತಾ ಇದ್ದೀನಿ. ತಿರುಗಿಸ್ತಾ ಇರಬೇಕು, ತಳೆ ಹಿಡ್ಕೊಳ್ಳುತ್ತೆ, ಸೀದೋದ್ರೆ ಚೆನ್ನಾಗಿರಲ್ಲ. ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ, ಒಂದು 2 ಟೀ ಸ್ಪೂನ್ ಅಷ್ಟು. ಮೆಣಸು ಒಂದು 1 ಟೀ ಸ್ಪೂನ್ ಅಷ್ಟು. ಬ್ಯಾಡಗೆ ಮೆಣಸು ಹಾಕ್ತಾ ಇದ್ದೀನಿ. ಬ್ಯಾಡಗೆ ಮೆಣಸು ಈರುಳ್ಳಿ ಜೊತೆನೇ ಚೆನ್ನಾಗಿ ಫ್ರೈ ಆದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಟೊಮೊಟೊ ಹಾಫ್ ಸ್ಲೈಸ್ ಹೆಚ್ಕೊಂಡು ಟೊಮೊಟೊ ಹಾಕ್ತಾ ಇದ್ದೀವಿ. ಸೇಮ್ ನೀವು ಈರುಳ್ಳಿ ಎಷ್ಟು ಹಾಕ್ತೀರಾ, ಟೊಮೊಟೊ ಅದಕ್ಕಿಂತ ಒಂದು, ಈಗ ಅರ್ಧ ಕೆ ಜಿ ಈರುಳ್ಳಿ ಹಾಕಿದ್ರೆ ಅದಕ್ಕಿಂತ ಸ್ವಲ್ಪ ಒಂದು 3/4 ಕೆ ಜಿಯಷ್ಟು ಟೊಮೊಟೊ ಜಾಸ್ತಿ ಹಾಕೊಳ್ಳಿ. ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತಿರುಗಿಸ್ತಾ ಇರಬೇಕು. ಯಾಕಂದರೆ ತಳೆ ಹಿಡ್ಕೊಳ್ಳುತ್ತೆ, ತಳೆ ಹಿಡ್ಕೊಂಡ್ರೆ ಅದು ಕಂಟು ಸ್ಮೆಲ್ಲೇ ಬರ್ತಾ ಇರುತ್ತೆ, ಅದು ಚೆನ್ನಾಗಿರಲ್ಲ. ತಿರುಗಿಸ್ಕೊಳ್ಳೋಣ ನೀಟಾಗೆ. ಆಯಿತು. ತೆಂಗಿನಕಾಯಿ ಹಾಕೋಣ. ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೊಬ್ಬರಿನ ಹಾಕೋದಾದರೆ ನೀವು ಫುಲ್ಲು ಲಾಸ್ಟಲ್ಲಿ ಹಾಕಿದ್ರೆ ಏನು ತೊಂದರೆ ಇಲ್ಲ. ತೆಂಗಿನಕಾಯಿ ಆದರೆ ಸ್ವಲ್ಪ ಅದನ್ನು ಬಿಸಿ ಮಾಡೋ ಥರನೇ ಹಾಕಬೇಕು, ಡ್ರೈ ಆಗಬೇಕು. ಆ ನೀರಿನ ಅಂಶ ಎಲ್ಲ ಹೋಗೋ ಥರ ಹಾಕಿದ್ರೆ ಗ್ರೇವಿ ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ, ಇಟ್ಕೋಬೋದು, ಏನು ತೊಂದರೆ ಆಗಲ್ಲ. ಅದರಿಂದಾಗಿ ನಾವು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತಳ ಹಿಡಿದಂಗೆ ನೀಟಾಗಿ ತಿರುಗಿಸ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ತಿರುಗಿಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದಕ್ಕೇನು ಹಾಕಬೇಕು, ನಾವು ಬೇಬಿ ಗೋಡಂಬಿ ಹಾಕಬೇಕು. ನೋಡಿ, ಬೇಬಿ ಗೋಡಂಬಿ ಹಾಕ್ತಾ ಇದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಹಾಕೋಣ. ಸಾಕು, 100 ಗ್ರಾಮ್ ಅಷ್ಟು ಸಾಕು. ನೀವು ಹುರ್ಗಡ್ಲೆ ಇದ್ದರೆ ಹುರ್ಗಡ್ಲೆನೂ ಹಾಕೋಬೋದು. ಬೇಬಿ ಗೋಡಂಬಿಲಿ ತಿಕ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ನೀವು ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ತೀರಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ನಾವು ಬರೀ ಬೇಬಿ ಗೋಡಂಬಿ ಯೂಸ್ ಮಾಡಿದ್ದೀವಿ ಇಲ್ಲಿ, ಹುರ್ಗಡ್ಲೆ ಹಾಕಿಲ್ಲ. ಇದೆಲ್ಲ ಹುರಿದಾದ ನಂತರ ಇಳಿಸ್ಕೊಳ್ಳೋಣ. ನಾವು ಇಳಿಸ್ದೆ, ಸ್ವಲ್ಪ ಹೊತ್ತು ಆರ್ಕೊಳ್ಳಿ ಇದು. ನೋಡಿ, ಇವಾಗ ಒಂದು ಬಾಕ್ಸ್ಗೆ ಹಾಕಿ ಇದನ್ನು ರುಬ್ಬಕ್ಕೆ ಅಂತ ಕಳಿಸ್ತಾ ಇದ್ದೀವಿ. ರುಬ್ಬ ಮಿಷಿನ್ಗೆ ಹೋಗ್ತಾ ಇದೆ ಇದು. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು, ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳಿ, ಇದಕ್ಕೆ ಫ್ರೈ ಆಗಲಿ ಈರುಳ್ಳಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಫುಲ್ಲು ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಗ್ರೇವಿ ತುಂಬ. ನೋಡಿ, ಫ್ರೈ ಆಗಿದೆ, ನೋಡ್ಬೋದು ನೀವು. ಇದಾದಮೇಲೆ ನಾವು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಬೇಕು. ಟೊಮೊಟೊನ ಫುಲ್ಲು ಸಣ್ಣಗೆ ಹೆಚ್ಕೊಂಡು ಟೊಮೊಟೊ ಹಾಕ್ತಾ ಇದ್ದೀವಿ. ನೋಡಿ, ಟೊಮೊಟೊನೂ ಕೂಡ ಎಣ್ಣೆಲಿ ಜಾಸ್ತಿ ಫ್ರೈ ಮಾಡಿ, ನೀರಿನ ಅಂಶ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ಇದೆಯಾ? ನೋಡಿ, ನಾವು ಕಾಬೂಲ್ ಕಡಲೆನ ಅದು ಕೈಯಲ್ಲಿ ಇಸ್ಕಿದ್ರೆ ಫುಲ್ಲು ಈ ಒಡೆಯೋ ಥರ ಇರಬೇಕು. ನೋಡಿ, ಆ ಥರ ಈಸಿಯಾಗಿ ಒಡೆಯೋ ಥರ ಇರಬೇಕು.
ಆ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ನೋಡಿ ಈಗ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ. ಈರುಳ್ಳಿ ಟೊಮೊಟೊ ಎಲ್ಲ ಏನು ಹಾಕಿದ್ದೋ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ತಿರುಗಿಸ್ತಾ ಇದ್ದೀವಿ. ಮಿಕ್ಸ್ ಮಾಡಿ ನೀಟಾಗೆ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಚಿಕನ್ ಮಸಾಲೆ ಸ್ವಲ್ಪ ಹಾಕಬೇಕು. ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆಗಿಲ್ಲ ಇನ್ನೂ, ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ನಾವು ರುಬ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ. ಸ್ವಲ್ಪ ಜಾಸ್ತಿ ಬೇಡ, ಅದಕ್ಕೂ ಮೆಣಸಿನ್ಕಾಯಿ ಹಾಕಿರ್ತೀವಿ ಬ್ಯಾಡಿಗೆನ, ತುಂಬ ಖಾರ ಆಗಿಬಿಡುತ್ತೆ. ಸ್ವಲ್ಪ 1-2 ಟೀ ಸ್ಪೂನ್ ಅಷ್ಟು. ಇದು 50 ಜನಕ್ಕಾಗುವಷ್ಟು, 50ರಿಂದ 60 ಜನಕ್ಕಾಗುವಷ್ಟು ಚೆನ್ನ ಮಸಾಲ ರೆಡಿ ಆಗ್ತಾ ಇದೆ. ನೋಡಿ ಮಸಾಲೆ ಎಲ್ಲ ಕಲಿಸ್ಕೊತಾ ಇದ್ದೀವಿ. ಕಲಿಸ್ಕೊಂಡು ಈಗ ಹಾಕ್ಕೊಳ್ಳೋಣ ಅದಕ್ಕೆ. ತುಂಬ ಗಟ್ಟಿ ಇದೆ ಮಸಾಲೆ, ನೋಡ್ಬೋದು ನೀವು ಯಾವ ಥರ ರುಬ್ಸಿದ್ದೀವಿ ನಾವು ಅಂತ. ಫುಲ್ಲು ಪೇಸ್ಟ್ ಆಗಬೇಕು, ಏನು ಉಳಿಬಾರ್ದಲ್ಲಿ ಆ ಥರ ಆಗಬೇಕು. ನೀವು ಮಿಕ್ಸಿಲೆಲ್ಲ ರುಬ್ಬಿದ್ರೆ ತರ್ತರಿ ಉಳ್ಕೊಂಬಿಡುತ್ತೆ, ಅದಷ್ಟು ಸ್ಯಾಟಿಸ್ಫೈಡ್ ಅಲ್ಲ ಅನಿಸುತ್ತೆ. ನೋಡಿ ಫುಲ್ ನೈಸ್ ಇದೆ ಮಸಾಲೆ ಅಲ್ವಾ. ಸೊ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅದಕ್ಕೆ, ಯಾಕಂದರೆ ಫುಲ್ಲು ಗಟ್ಟಿ ಆಯಿತು. ನಾವು ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಲಸಿ ನೀರು ಹಾಕೋತಾ ಇದ್ದೀವಿ. ಹಂಗೂ ಸ್ವಲ್ಪ ಗಟ್ಟಿನೇ ಇದೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಪುಡಿ ಉಪ್ಪನ್ನೇ ಹಾಕಬೇಕು, ಕಲ್ಲುಪ್ಪ ಆದರೆ ಕರಗಲ್ಲ ಬೇಗ. ನಾನು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ತುಂಬ ಗಟ್ಟಿ ಇತ್ತು, ಇನ್ನು ಸ್ವಲ್ಪ ನೀರು ಹಾಕೋತಾ ಇದ್ದೀವಿ. ನೋಡಿ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ನಾನು ಹಾಕ್ತೀನಿ. ನಂತರ ಇದಕ್ಕೆ ಏನು ಹಾಕಬೇಕು ಅಂದರೆ ಶುಗರ್ ಆ್ಯಡ್ ಮಾಡಬೇಕು ಸ್ವಲ್ಪ. ಈ ನಾರ್ತ್ ಇಂಡಿಯನ್ ಗ್ರೇವಿ ಅಂದರೆ ಸ್ವೀಟು, ಸಾಲ್ಟು, ಹುಳಿ ಎಲ್ಲ ಇರಬೇಕು ಅದರಲ್ಲಿ, ಅದನ್ನೇ ನಾರ್ತ್ ಇಂಡಿಯನ್ ಗ್ರೇವಿ. ಇದು ನಮ್ಮ ನಾಟಿ ಸ್ಟೈಲಲ್ಲಿ ನಾವು ಕುರ್ಮಾ, ಸಾಗು ಎಲ್ಲ ಮಾಡಿದ್ರೆ ಅದಕ್ಕೆ ಸ್ವೀಟ್ ಹಾಕಲ್ಲ. ನೋಡಿ ಸಕ್ಕರೆ ಹಾಕ್ತಾ ಇದ್ದೀವಿ, ಸ್ವಲ್ಪ ಸಕ್ಕರೆ ಹಾಕಿ ತಿರುಗಿಸೋಣ. ನಾವು ಉಪ್ಪಿನ ಕ್ವಾಂಟಿಟಿ ಎಷ್ಟು ಹಾಕ್ತೀವಿ, ಸಕ್ಕರೆನೂ ಅಷ್ಟೇ ಹಾಕಬೇಕು. ಅದು 2 ಲೆವೆಲ್ ಇರುತ್ತೆ. ಅಕಸ್ಮಾತ್ ನೀವೇನಾದರೂ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ, ಉಪ್ಪು ನಿಮಗೆ ಜಾಸ್ತಿ ಇದೆ ಅನಿಸಿದ್ರೆ ಸ್ವಲ್ಪ ಸಕ್ಕರೆ ಹಾಕಿ. ನೋಡಿ ಚೆನ್ನ ಮಸಾಲ ರೆಡಿ ಇದೆ, ನೋಡ್ಬೋದು ನೀವು. ನೋಡಿ ಈ ಥರ ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಇದು ಕುದಿದ್ರೆ